ಇರಾನ್ ವಾರ್, ಗ್ಯಾಸ್ ಟ್ರಬಲ್. ಕರುನಾಡಿನಲ್ಲೂ ಸಿಲಿಂಡರ್ಗಾಗಿ ಪರದಾಟ. ಗ್ಯಾಸ್ ಸಿಗದೆ ಹೋಟೆಲ್ಗಳು ಬಂದ್. ಇದು ಗ್ಯಾಸ್ ಎಮರ್ಜೆನ್ಸಿ ಡೇ 7 ಸ್ಟೋರಿ. ಮಧ್ಯಪ್ರಾಚ್ಯ ದೇಶಗಳಲ್ಲಿ ಯುದ್ಧ ಮುಂದುವರೆದಿದೆ. ಅದರ ನೇರ ಪರಿಣಾಮ ನಮ್ಮ ದೇಶದ ಮೇಲೂ ಆಗ್ತಾ ಇದೆ, ನಮ್ಮ ರಾಜ್ಯದ ಮೇಲೂ ಆಗ್ತಾ ಇದೆ. ರಾಜ್ಯಾದ್ಯಂತ ಕಮರ್ಷಿಯಲ್ ಗ್ಯಾಸ್ ಸಂಕಷ್ಟ ಮುಂದುವರೆದಿದೆ. ಇವತ್ತು 7ನೇ ದಿವಸ. ಇವತ್ತು ಬಹುತೇಕ ಸರಿ ಹೋಗಬಹುದು ಅನ್ನೋ ನಿರೀಕ್ಷೆ ಇತ್ತು, ಆದರೆ ಆ ನಿರೀಕ್ಷೆ ಹುಸಿಯಾಗಿದೆ. ಗ್ಯಾಸ್ ಸಂಕಷ್ಟ ಮುಂದುವರೆದಿದೆ. ಎಲ್ಲೆಲ್ಲೂ ಗ್ಯಾಸ್ ಇಲ್ಲ ಅಂತ ಮಾತುಗಳು ಕೇಳಿ ಬರ್ತಾ ಇದೆ. ಹಾಗಾಗಿ ವ್ಯಾಪಾರ ಇಲ್ಲ, ಆದಾಯಕ್ಕೆ ಹೊಡೆತ ಬಿದ್ದಿದೆ. ಹೋಟೆಲ್ ಪಿಜಿಗಳಿಗೆ ಸಿಗ್ತಾ ಇಲ್ಲ. ವಾಣಿಜ್ಯ ಗ್ಯಾಸ್ ಹೋಟೆಲ್ಗೆ ಕೇವಲ 2% ಮಾತ್ರ ಸಪ್ಲೈ ಆಗಿದೆ. ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಗ್ಯಾಸ್ಗೆ ಹಾಹಾಕಾರ ಮುಂದುವರೆದಿದೆ. ಬಹುಶಃ ಇವತ್ತೊಂದು 20% ಹೋಟೆಲ್ಗಳಿಗೆ ಸಪ್ಲೈ ಆಗಬಹುದು ಅಂತೇಳಿ ನಿರೀಕ್ಷೆ ಇತ್ತು. ಆ ರೀತಿ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಬಟ್ 2% ಮಾತ್ರ ಈಗ ಗ್ಯಾಸ್ ಸಪ್ಲೈ ಆಗಿದೆ ಅಂತ ಹೇಳಿ ಮಾಹಿತಿ ಇದೆ. ಹಿಂಗೆ ಇದು ಮುಂದುವರೆದ್ರೆ ನಮ್ಮ ವ್ಯಾಪಾರ, ಆಲ್ರೆಡಿ ಕಾರ್ಮಿಕರು ಸಂಕಷ್ಟದಲ್ಲಿದ್ದಾರೆ. ಒಂದು ಹೊತ್ತಿನ ಊಟಕ್ಕೂ ಪರದಾಡುವಂಥ ಪರಿಸ್ಥಿತಿಲಿದ್ದಾರೆ. ವ್ಯಾಪಾರದ ಮೇಲೆ ಹೊಡೆತ ಬಿದ್ದಿದೆ. ನಾವೇನು ಮಾಡೋದು ಅಂತ ಹೇಳಿ ಹೋಟೆಲ್ನ ಮಾಲೀಕರು ಕೇಳ್ತಾ ಇದ್ದಾರೆ. ಪಿಜಿಗಳಲ್ಲಿ ದಿನಾನು ಒಂದೊಂದು ಐಟಮ್ ಕಟ್ ಆಫ್ ಮಾಡ್ತಾ ಇದ್ದಾರೆ. ಅನ್ನ ಸಾರು ನಾವು ಇನ್ನೆಷ್ಟು ದಿನ ತಿನ್ನಬೇಕು ಅಂತ ಹೇಳಿ ವಿದ್ಯಾರ್ಥಿಗಳು, ಉದ್ಯೋಗಸ್ಥರು ಕೇಳ್ತಾ ಇದ್ದಾರೆ. ಈ ಮಧ್ಯದಲ್ಲಿ ಯುದ್ಧ ಯಾವಾಗ ನಿಲ್ಲುತ್ತೆ ಇದ್ರ ಬಗ್ಗೆ ಸ್ಪಷ್ಟವಾದಂಥ ಮಾಹಿತಿ ಸಿಗ್ತಾ ಇಲ್ಲ. ಯುದ್ಧ ನಿಲ್ಲುವಂಥ ಲಕ್ಷಣಗಳು ಸದ್ಯಕ್ಕಂತೂ ಕಾಣಿಸ್ತಾ ಇಲ್ಲ. ಇನ್ನೊಂದು ಕಡೆ ಬ್ಲ್ಯಾಕ್ನಲ್ಲಿ ದುಪ್ಪಟ್ಟು ರೇಟ್ ಕೊಟ್ಟು ಖರೀದಿ ಮಾಡ್ಕೊಂಡು ಬಂದರೂ ಕೂಡ ಇನ್ನು ಎಷ್ಟು ದಿನ ಇದನ್ನು ನಾವು ಮಾಡೋಕ್ಕೆ ಸಾಧ್ಯ ಅಂತ ಕೇಳ್ತಾ ಇದ್ದಾರೆ. ಪರ್ಯಾಯ ವ್ಯವಸ್ಥೆಯನ್ನು ಕೆಲವರು ಮಾಡ್ಕೊಂಡಿದ್ದಾರೆ. ಇದೆಲ್ಲ ತಾತ್ಕಾಲಿಕ. ಹೋಟೆಲ್ಗಳಲ್ಲಿ, ಪಿಜಿಗಳಲ್ಲಿ ಯಾವ ಥರ ಸಂಕಷ್ಟದ ಪರಿಸ್ಥಿತಿ ಇದೆ ಅಂದರೆ, ಒಂದು ನಿರೀಕ್ಷೆ ಇತ್ತು ಇವತ್ತು 20% ಸಪ್ಲೈ ಆಗ್ಬೋದು ಅಂತ, ಆಗಿಲ್ಲ. ಇದಕ್ಕೇನು ಕಾರಣ? ಈ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಶರಣು. ಇನ್ನು ದೊಡ್ಡ ದೊಡ್ಡ ಮಾಲ್ಗಳಿಗೂ ಈ ಗ್ಯಾಸ್ ಎಮರ್ಜೆನ್ಸಿಯ ಬಿಸಿ ತಡ್ತಾ ಇದೆ. ಈ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ಲೈವ್ನಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಪ್ರಗತಿ ಶೆಟ್ಟಿ. ಪ್ರಗತಿ, ನೀವು ಪ್ಲೀಸ್ ಬಿ ಆನ್ ಲೈನ್. ಶರಣು ಅವರಿಂದ ಮಾಹಿತಿ ತಿಳ್ಕೊಂಬೋಣ. ಶರಣು, ಹೋಟೆಲ್ನವ್ರು ಹೇಳ್ತಾ ಇದ್ರು 20% ಇವತ್ತು ಸಪ್ಲೈ ಆಗ್ಬೋದು 11 ಗಂಟೆ ನಂತರ ಅಂತ. ಬಟ್ ಆ ನಿರೀಕ್ಷೆ ಹುಸಿಯಾಗಿದೆ. ಸೊ ಇವತ್ತಿನ ಪರಿಸ್ಥಿತಿ ಹೆಂಗ್ ಕಂಡು ಬರ್ತಾ ಇದೆ ಬೆಂಗಳೂರಲ್ಲಿ? ಶರ್ಮಿತಾ, ನಿಜಕ್ಕೂ ಕೂಡ ಇದು ಹೋಟೆಲ್ ಮಾಲೀಕರ ಸಂಘಕ್ಕೆ ಆಘಾತಕಾರ ಸುದ್ದಿ. ಜೊತೆಗೆ ಹೋಟೆಲ್ ಅನ್ನ ಯಾರು ನಂಬಿಕೊಂಡಿದ್ದಾರೆ, ಗ್ರಾಹಕರಿದ್ದಾರೆ, ಅವ್ರಿಗೂ ಕೂಡ ದೊಡ್ಡ ಆಘಾತಕಾರ ಸುದ್ದಿ. ಯಾಕಂದ್ರೆ ಹೋಟೆಲ್ನವರಿಗೆ ಮತ್ತು ಪಿಜಿ ಅವರಿಗೆ ಬೇಕಾಗಿರೋದು ಮಿನಿಮಮ್ ನಮ್ಮ ರಾಜ್ಯದಲ್ಲಿ 36,000 ಕಮರ್ಷಿಯಲ್ ಗ್ಯಾಸ್ಗಳು ಬೇಕು. ಆದ್ರೆ ಈಗ ಸರ್ಕಾರ ಸಭೆಯಲ್ಲಿ ನಿರ್ಧಾರ ಮಾಡಿದ್ದು, ಆಹಾರ ಇಲಾಖೆಯ ಸಚಿವರಾದಂತಹ KH ಮುನಿಯಪ್ಪ ಅವರು ಇಲಾಖೆ ಅಧಿಕಾರಿಗಳ ಜೊತೆಗೆ ಮತ್ತು ಕಾರ್ಪೊರೇಷನ್ ವಿವಿಧ ಕಂಪನಿಗಳ ಜೊತೆಗೆ ಸಭೆ ಮಾಡಿದ್ರು. ಸಭೆಯಲ್ಲಿ ನಿರ್ಧಾರವನ್ನು ತೆಗೆದುಕೊಂಡಿರೋದು ಏನಂದ್ರೆ 9,000 ಕಮರ್ಷಿಯಲ್ ಗ್ಯಾಸ್ ಅವೈಲಬಿಲಿಟಿ ಇದೆ. ಇದರಲ್ಲಿ 4,000 ಹಾಸ್ಪಿಟಲ್ಗಳಿಗೆ ಮತ್ತು ಇತರೆ ಎಸೆನ್ಷಿಯಲ್ ಸರ್ವಿಸ್ ಕೊಡಬೇಕಾಗತ್ತೆ. 2,500 ಕಮರ್ಷಿಯಲ್ ಗ್ಯಾಸ್ಗಳನ್ನ ಆಟೋ LPG ಯಾರು ಆಟೋಗಳನ್ನ ರನ್ ಮಾಡ್ತಾ ಇದ್ದಾರೆ ಅವರಿಗೆ ಕೊಡ್ತೀವಿ. ಇನ್ನುಳಿದದ್ದು 1,000 ಅಂದ್ರೆ 2% ಮಾತ್ರ, ಅಂದ್ರೆ 1,000 ಕಮರ್ಷಿಯಲ್ ಗ್ಯಾಸ್ಗಳು ಹೋಟೆಲ್ನವರಿಗೆ, ಅದರ ಜೊತೆಗೆ PG ಅವರಿಗೆ. ಇವರಿಬ್ಬರಿಗೂ ಕೂಡ 1,000 ಹೋಟೆಲ್ ಬರೀ ಬೆಂಗಳೂರು ಮಾತ್ರ ಅಲ್ಲ, ರಾಜ್ಯಾದ್ಯಂತ. ಇವರು ಕೇಳಿದ್ದು 36,000, ಕೊಡ್ತಾ ಇರೋದು 1,000. ಇದು ಯಾವ ಮೂಲೆಗಾಗತ್ತೆ? ನಿಜವಾಗ್ಲೂ ಬೆಂಗಳೂರಲ್ಲಿ 70% ಜನರೆಲ್ಲರೂ ಕೂಡ ಡಿಪೆಂಡ್ ಆಗಿರೋದೇ ಹೋಟೆಲ್ಗಳು, ಪಿಜಿಗಳು ಮತ್ತು ಈ ದರ್ಶಿನಿ ಅಂತ ಚಿಕ್ಕ ಪುಟ್ಟ ಹೋಟೆಲ್ಗಳು. ಆದ್ರೆ ಇವುಗಳೇ ಈಗ ಹೋಟೆಲ್ ಬಂದ್ ಮಾಡಬೇಕಾದಂತ ಪರಿಸ್ಥಿತಿ ಅನಿವಾರ್ಯ ಆಗಿದೆ. ಈ ಬಗ್ಗೆ ಮಾತಾಡ್ಲಿಕ್ಕೆ, ಅದಕ್ಕೆ ಪ್ರತಿಕ್ರಿಯೆ ಕೊಡ್ಲಿಕ್ಕೂ ಕೂಡ ಹೋಟೆಲ್ ಮಾಲೀಕರ ಸಂಘದ ಕಾರ್ಯದರ್ಶಿ ವೀರೇಂದ್ರ ಕಾಮತ್ ಅವರು ಇದ್ದಾರೆ. ಅವ್ರನ್ನೇ ಮಾತಾಡ್ಸೋಣ. ಸರ್, ತಮ್ಮ ಫಸ್ಟ್ ರಿಯಾಕ್ಷನ್ ಏನು ಸರ್? ಅಲ್ಲ, ಇವತ್ತು ನಾವು 20% ಸಿಲಿಂಡರ್ ಕೇಂದ್ರ ಸರ್ಕಾರ ಕಮರ್ಷಿಯಲ್ಗೆ ರಿಲೀಸ್ ಮಾಡಿ ಅಂತ ಹೇಳಿದ್ರು. ಆ ಪ್ರಕಾರ ನಾವು ತುಂಬ ಆಶಾದಾಯಕವಾಗಿದ್ವಿ. ಇವತ್ತು ನಮಗೆ ಸಿಲಿಂಡರ್ಗಳು ಸ್ವಲ್ಪ ಆದರೂ ಪೂರೈಕೆ ಆಗತ್ತೆ ಅಂತ. ಆದರೆ ನಮ್ಮ ರಾಜ್ಯ ಸರ್ಕಾರವು ಬರೀ 2% ಹೋಟೆಲ್ಗಳಿಗೆ ಮತ್ತು ಪಿಜಿಗಳಿಗೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದು ಬರೀ 1,000 ಸಿಲಿಂಡ್ರು. ಈ 1,000 ಸಿಲಿಂಡ್ರು ಯಾವ ಹೋಟ್ಲಿಗೂ ಸಾಕಾಗಲ್ಲ. ಯಾಕಂದ್ರೆ ಹೇಳ್ತಾ ಇದ್ದಾರೆ ಸಿಬ್ಬಂದಿಗಳಿಗೆ ಮಾತ್ರ ಆಹಾರ ಪೂರೈಕೆಗೆ ಅಂತ, ಗ್ರಾಹಕರಿಗಲ್ಲ ಅಂತ. ಅಂದ್ರೆ ಇಂಡೈರೆಕ್ಟ್ ಆಗಿ ನೀವು ಹೋಟ್ಲ್ಗಳನ್ನ ಬಾಗಿಲಾಕಿ ಅಂತ ಹೇಳ್ತಾ ಇದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಆದರೆ ಇದ್ರ ಬಗ್ಗೆ ನಾವು ಇವತ್ತು ತುರ್ತು ಸಭೆಯನ್ನು ಕರೆದಿದ್ದೀವಿ. ಎಲ್ಲ ಮಾಲೀಕರ ಜೊತೆ ಚರ್ಚೆ ಮಾಡ್ತೀವಿ. ಮಾಡಿಬಿಟ್ಟು ಸಾಯಂಕಾಲ ಇದಕ್ಕೆ ಬಗ್ಗೆ ಏನು ಮಾಡಬಹುದು ಅಂತ ನಾವು ಒಂದು ನಿರ್ಧಾರನ ತಗೊಂತೀವಿ.
ಆಲ್ಟರ್ನೇಷನ್ ಬೇರೆ ಪರ್ಯಾಯ ವ್ಯವಸ್ಥೆಗಳನ್ನ ಮಾಡ್ಕೊಳ್ಳಿ ಅಂತ ಹೇಳಿ ಹೇಳ್ತಾ ಇರೋದು. ಬಟ್ ಆಗತ್ತಾ ಅದು ಪಾಸಿಬಿಲಿಟೀಸ್ ಇದೆಯಾ? ಅಲ್ಲ, ಪರ್ಯಾಯ ವ್ಯವಸ್ಥೆ ಅದೇ ಸೋಲಾರು ಇಲ್ಲ ಎಲೆಕ್ಟ್ರಿಕ್ ಇಲ್ಲಾಂದ್ರೆ ಸೌದೆ ಒಲೆ ಅಂತ ಹೇಳಿದ್ದಾರೆ. ಸೋಲಾರು ಇನ್ಸ್ಟಾಲೇಷನ್ ಇಷ್ಟು ಬೇಗ ಆಗಲ್ಲ. ಮತ್ತೆ 90% ಹೋಟೆಲ್ಗಳು ಇವತ್ತು ನಾವು ಬಾಡಿಗೆ ಬಿಲ್ಡಿಂಗ್ ಅಲ್ಲಿ ಇರೋದು. ನಮ್ಮ ಓನರ್ಗಳು ಅದಕ್ಕೆ ಟೆರೆಸಲ್ಲಿ ಸೋಲಾರ್ ಹಾಕಕ್ಕೆ ಒಪ್ಪಲ್ಲ. ಇದೆಲ್ಲ ಸಮಸ್ಯೆಗಳಿದೆ. ಎರಡನೇದು ಎಲೆಕ್ಟ್ರಿಸಿಟಿ ಅಂದಾಗ ಇಂಡಕ್ಷನ್ ಕುಕಿಂಗು ಪ್ರತಿಯೊಂದು ಪದಾರ್ಥಕ್ಕೆ ಆಗಲ್ಲ. ಆಗೋದಿದ್ರು ಕರೆಂಟಿನ ಇದು ಸ್ಯಾಂಕ್ಷನ್ ಪವರ್ ಎಲ್ಲ ಹೋಟ್ಲ್ಗಳಲ್ಲಿ ಸಾಕಷ್ಟು ಸ್ಯಾಂಕ್ಷನ್ ಪವರ್ ಇಲ್ಲ. ಮೂರನೇದು ಕಟ್ಟಿಗೆ ಒಲೆ. ಇವತ್ತಿನ ಯುವಕ ಅಡಿಗೆ ಭಟ್ರು ನಮ್ಮ ಹತ್ರ ಯಾರಿದ್ದಾರೆ ಅವ್ರಿಗೆಲ್ಲ ಕಟ್ಟಿಗೆ ಒಲೆ ಉಪಯೋಗಿಸಿ ಗೊತ್ತೇ ಇಲ್ಲ. ತುಂಬಾ ಕಷ್ಟ ಆಗ್ತಾ ಇದೆ. ಯಾಕಂದ್ರೆ ಆ ಹೊಗೆ, ಆ ಹೀಟು ತುಂಬಾ ಕಷ್ಟ ಆಗ್ತಾ ಇದೆ ನಮ್ಮ ಅಡಿಗೆ ಭಟ್ರು. ನೀವು ಹೋಟೆಲ್ಗಳು, ದರ್ಶನಿಗಳು ಇವು ಬಂದ್ ಮಾಡಿದ್ರೆ ನಮ್ಮಂತರ ಪರಿಸ್ಥಿತಿ ಏನು? 70% ನಾವು ನಂಬಿರೋದೇ ನಿಮ್ಮನ್ನ, ಪಿಜಿಗಳನ್ನ, ಹೋಟೆಲ್ಗಳನ್ನ. ಅಲ್ಲ, ಈಗ ಬಂದ್ ಮಾಡೋ ಪರಿಸ್ಥಿತಿಯಲ್ಲಿ ನಾವು ಇಲ್ಲ. ಯಾಕಂದ್ರೆ ಒಂದ್ ದಿವಸ ನಾವು ಬಂದ್ ಮಾಡಿದ್ರೆ ನಮಗೆ ಬಾಡಿಗೆ, ನಾವು ಹಾಕಿರೋ ಬಂಡವಾಳ, ಬ್ಯಾಂಕ್ ಸಾಲ ಇದೆಲ್ಲ ತುಂಬಾ ಕಷ್ಟ ಆಗತ್ತೆ. ಸಿಲಿಂಡರ್ ಇದ್ರೆ ಆಪರೇಟ್ ಆಗುತ್ತೆ, ಸಿಲಿಂಡರ್ ಇಲ್ಲದೆ ಇದ್ರೆ ಇಲ್ಲದೆ ಇದ್ರೆ ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಎರಡನೇದಾಗಿ ಬಂದ್ ಆದ್ರೆ ತುಂಬಾ ಕಷ್ಟ ಆಗತ್ತೆ. ಸಾಮಾನ್ಯ ನಾಗರಿಕರಿಗೂ ತೊಂದರೆ ಆಗತ್ತೆ. ಯಾಕಂದ್ರೆ ಇವತ್ತು ಹೋಟ್ಲ್ಗೆ ಅವಲಂಬಿಸಿ ತುಂಬಾ ಜನ ಬ್ಯಾಚುಲರ್ಸ್ ಇದ್ದಾರೆ, ವೃದ್ಧರಿದ್ದಾರೆ. ಆಮೇಲೆ ವರ್ಕಿಂಗ್ ಕಪಲ್ಗಳು, ಈ ನ್ಯೂಕ್ಲಿಯರ್ ಫ್ಯಾಮಿಲಿಯಲ್ಲಿ ಗಂಡ ಹೆಂಡತಿ ಇಬ್ರು ಕೆಲಸಕ್ಕೆ ಹೋದಾಗ ಹೋಟ್ಲಲ್ಲೇ ಊಟ ಮಾಡೋದು ತುಂಬಾ ಐಟಿ ಸೆಕ್ಟರ್ ಬಹಳಷ್ಟು ನಿಮ್ಮನ್ನೇ ಡಿಪೆಂಡ್ ಆಗಿರೋದು. ಐಟಿ ಸೆಕ್ಟರ್ ಅಲ್ಲೂ ಕೂಡ ಮಧ್ಯಾಹ್ನದ ಊಟದ ವ್ಯವಸ್ಥೆ ಈಗ ಆಲ್ರೆಡಿ ತುಂಬಾ ಕಂಪನಿಗಳಲ್ಲಿ ಊಟನ ನಿಲ್ಲಿಸಿದ್ದಾರೆ ಕೇಟರ್ಸು. ಯಾಕಂದ್ರೆ ಅವೈಲಬಿಲಿಟಿ ಇಲ್ಲ ಗ್ಯಾಸ್ ಸಿಲಿಂಡರ್ದು. ಎರಡನೇದಾಗಿ ಹೋಟ್ಲ್ಗಳಲ್ಲಿ ಲಕ್ಷಾಂತರ ಲೀಟರ್ ಹಾಲು, ಮೊಸರು, ಆಮೇಲೆ ಪೆರಿಷಬಲ್ ಐಟಮ್ಸು ಅಂದ್ರೆ ಹಣ್ಣು ಇರ್ಬೋದು, ತರಕಾರಿ ಇರ್ಬೋದು, ಮಾಂಸ ಇರ್ಬೋದು, ಮೊಟ್ಟೆ ಇರ್ಬೋದು, ಇದೆಲ್ಲ ನಮಗೆ ತಗೊಳಕ್ ಆಗಲ್ಲ. ಇದರಿಂದ ರೈತರಿಗೂ ತೊಂದರೆ ಆಗುತ್ತೆ, ಸಪ್ಲೈ ಚೈನ್ಗೆ ತೊಂದರೆ ಆಗುತ್ತೆ ಇದರಿಂದ. ಹಾಗಾಗಿ ಏನ್ ಮಾಡ್ತೀರಿ ಸರ್ ಹಾಗಾದ್ರೆ ನೀವು ಮುಂದೆ? ಅಲ್ಲ, ಸರ್ಕಾರದವರು ಇದನ್ನ ಗಮನದಲ್ಲಿಟ್ಟು ನಮ್ಮ ಬೆಂಗಳೂರಲ್ಲೇ ಹೆಚ್ಚು ಕಮ್ಮಿ ಒಂದು 25 ರಿಂದ 30 ಸಾವಿರ ಹೋಟ್ಲ್ ಇದೆ. ಪ್ರತಿಯೊಂದು ಹೋಟ್ಲಲ್ಲಿ ಒಂದು 10 ರಿಂದ 15, 20 ಜನ ಸಿಬ್ಬಂದಿಯವರು ಇದ್ದಾರೆ. ಸೊ ಇದು ಸರ್ಕಾರದವರೇ ಇದನ್ನ ಏನಂತ ನಿರ್ಧಾರ. ನಿಜವಾಗ್ಲೂ ಕೂಡ ನಿಸ್ಸಹಾಯಕ ಪರಿಸ್ಥಿತಿ ಇರೋದು. ನಿಜವಾಗ್ಲೂ ಕೂಡ ಇದೇ ರೀತಿಯ ಸಿಚುವೇಶನ್ ಮುಂದುವರೆದ್ರೆ ಈಗಾಗಲೇ ರಾಜ್ಯ ಸರ್ಕಾರ ನಿಜವಾಗ್ಲೂ ಕೂಡ ನಿಸ್ಸಹಾಯಕತೆಯನ್ನ ವ್ಯಕ್ತಪಡಿಸ್ತಾ ಇದೆ. ಯಾಕಂದ್ರೆ ನಮಗೆ ಸಿಗ್ತಾ ಇರೋದೇ 9,000 ಕಮರ್ಷಿಯಲ್ ಸಿಲಿಂಡರ್ ಇದೆ. ಇದರಲ್ಲಿ ಎಲ್ಲರಿಗೂ ಕೂಡ ಕೊಡಬೇಕು. ಹೋಟೆಲ್ನವ್ರಿಗೆ 1,000, ಇದರಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತಾರೆ. 1,000ದಲ್ಲಿ ನಿಜವಾಗ್ಲೂ ಕೂಡ ವರ್ಕ್ ಮಾಡಕ್ ಆಗಲ್ಲ. ಇದನ್ನೇ ಡಿಪೆಂಡ್ ಆಗಿರುವಂತ 70% ಜನರು ಈಗ ಏನ್ ಮಾಡಬೇಕು ಅನ್ನೋದು ನಿಜವಾಗ್ಲೂ ಕೂಡ ಕಾಡ್ತಿರುವಂತ ಪ್ರಶ್ನೆ. ಶರ್ಮಿತಾ, ಪ್ಲೀಸ್ ಬಿ ಆನ್ಲೈನ್. ಒಂದ್ ಕಡೆ ಹೋಟೆಲ್ ಮಾಲೀಕರು ಸಂಕಷ್ಟದ ಪರಿಸ್ಥಿತಿಯಲ್ಲಿದ್ದಾರೆ. ಹಿಂಗೆ ಮುಂದುವರೆದ್ರೆ ನಾವು ಹಾಕಿರುವಂತ ಬಂಡವಾಳ ನಮಗೆ ವಾಪಸ್ ಬರುತ್ತಾ, ಬ್ಯಾಂಕ್ ಲೋನ್ ಹೆಂಗ್ ತೀರಿಸೋದು, ಕಾರ್ಮಿಕರಿಗೆ ಸಂಬಳ ಹೆಂಗ್ ಕೊಡೋದು ಅಂತ ಕೇಳ್ತಾ ಇದ್ದಾರೆ. ಈ ಮಧ್ಯದಲ್ಲಿ ಇವತ್ತು ಆಹಾರ ಸಚಿವ KH ಮುನಿಯಪ್ಪ ಮಹತ್ವದ ಸಭೆ ನಡೆಸಿದ್ರು. ಸಭೆ ಬಳಿಕ ಮಾತನಾಡಿದಂತ ಅವರು, ಸದ್ಯಕ್ಕೆ ಹೋಟೆಲ್ಗೆ ಸಿಲಿಂಡರ್ ಪೂರೈಕೆ ಕಷ್ಟ. ಆಸ್ಪತ್ರೆ, ಇಂಡಸ್ಟ್ರಿ, ಏರ್ಲೈನ್ಸ್, ಆಟೋ ಹಾಗೂ ಇಂದಿರಾ ಕ್ಯಾಂಟೀನ್ಗಳಿಗೆ ಸಿಲಿಂಡರ್ ಅನ್ನ ಕೊಡ್ತೀವಿ ಅಂತ ಅಂದ್ರು. ಹೋಟೆಲ್ ಮಾಲೀಕರು ಪರ್ಯಾಯ ವ್ಯವಸ್ಥೆಯನ್ನ ಮಾಡಿಕೊಳ್ಳಬೇಕು, ಬೇಕಿದ್ರೆ ಗ್ರಾಹಕರಿಗೆ 1 ವಾರ ಊಟ ನೀಡದಂತೆ ಮನವಿ ಮಾಡಿದ್ರು. ಇತ್ತ ಮುನಿಯಪ್ಪ ಸಭೆ ಆಗ್ತಾ ಇದ್ದಂಗೆ ಅಲರ್ಟ್ ಆದಂತ ಹೋಟೆಲ್ ಮಾಲೀಕರು ಇವತ್ತು ಸಂಜೆ ಮಹತ್ವದ ಸಭೆಯನ್ನ ನಡೆಸ್ತಾರೆ. ಸಭೆ ಆದ್ಮೇಲೆ ಮುನಿಯಪ್ಪ ಅವರು ಮಾತಾಡಿದ್ದಾರೆ. ಏನ್ ಹೇಳಿದ್ದಾರೆ ಕೇಳೋಣ. ವಿನಾಕಾರಣ ಆತಂಕಕ್ಕೆ ಒಳಗಾಗಬಾರ್ದು. ವಿನಾಕಾರಣ ನಾರ್ಮಲ್ ರಿಜಿಸ್ಟರ್ ಮೊದಲು ಡಬಲ್ ಮಾಡಕ್ಕೆ ಹೋಗ್ತೀವಿ. ಪರಿಸ್ಥಿತಿ ಗಂಭೀರವಾಗಿದ್ದಾಗ ಮಿತಿ ವ್ಯಯ ಮಾಡುವುದನ್ನು ಕಲಿಬೇಕು. ಅದರ ಮುಖಾಂತರ ಸರಿ ಹೋಗಕ್ಕೆ ಸಾಧ್ಯವಿರ್ತದೆ. ಕೇಂದ್ರ ಸರ್ಕಾರ ಈಗಾಗಲೇ ತಮಗೂ ಎಲ್ಲ ಗೊತ್ತಿದೆ, ಶಿಪ್ಸ್ ಮೂವ್ಮೆಂಟ್ ಸ್ಟಾರ್ಟ್ ಆಗಿದೆ. ಕೇಂದ್ರ ಸರ್ಕಾರ ಒಂದು ಆದೇಶ ಮಾಡಿದೆ. ತಕ್ಷಣಕ್ಕೆ ನಾವು ಏನು ಮಾಡಬಹುದು ಈ ವಾರದಲ್ಲಿ. ಎಸೆನ್ಷಿಯಲ್ ಸರ್ವಿಸಸ್ ನಾನು ಮೊನ್ನೆನೂ ಹೇಳಿದ್ದೀನಿ ನಿಮಗೆ. ಹಾಸ್ಪಿಟಲ್ಸ್, ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್, ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿ, ಸೀಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿ, ಫಿಶರೀಸ್ ಇಂಡಸ್ಟ್ರೀಸ್, ಇವೆಲ್ಲಕ್ಕೂ ಕೂಡ ಎಸೆನ್ಷಿಯಲ್ ಏರ್ಲೈನ್ಸು, ರೈಲ್ವೆ ಕ್ಯಾಂಟೀನ್ಸು, ಇಂದಿರಾ ಕ್ಯಾಂಟೀನು ಇವೆಲ್ಲ ಈಗ ಹೇಳಿದೆ. ಇವೆಲ್ಲ ಸೇರಿ ಒಂದು 4,200 ಪ್ಲಸ್ 1,200 5,200 ಸಿಲಿಂಡರ್ ಎಸೆನ್ಷಿಯಲ್ ಸರ್ವಿಸಸ್ಗೆ ಕೊಡ್ತಾ ಇದ್ದೀವಿ. ಅದು ಬಿಟ್ಟು ಉಳಿದಿದ್ದಕ್ಕೆ ನಾವು ಆಟೋ ರಿಕ್ಷಾದು ಬಹಳ ಇಂಪಾರ್ಟೆಂಟ್ ಇದೆ. ಅವರಿಗೆ ನಾವೀಗ 48
ಮೆಟ್ರಿಕ್ ಟನ್ ಅಲ್ಲ, 2540 ಸಿಲಿಂಡರ್ ಅನ್ನು ಕೊಡ್ತಾ ಇದ್ದೀವಿ. ಅವರು ಕೂಡ ಸ್ವಲ್ಪ ಮಿತಿಯಾಗಿ ಉಪಯೋಗಿಸಬೇಕಾಗಿದೆ. ಅವರ ಜೀವನೋಪಾಯ ಇರೋದ್ರಿಂದ ಅದಕ್ಕೆ ಪ್ರಯಾರಿಟಿ ಕೊಟ್ಟಿದ್ವಿ. ಅದರಿಂದ ಹೋಟ್ಲಿಗೆ ಕೊಡಕ್ ಆಗ್ತಾ ಇಲ್ಲ. ಯಾಕಂದ್ರೆ ಅವ್ರ ಬದುಕು ಅವರನ್ನು ಅವಲಂಬಿಸಿದೆ. ಅವರು ಆಟೋ ಓಡಿಸಿದ್ರೆ ಮಾತ್ರ ಜೀವನ ನಡೀತದೆ. ಆದ್ರಿಂದ ಅವರಿಗೆ 2500 ಸಿಲಿಂಡರ್ ಅನ್ನು ಕೊಡ್ತೀವಿ. ಅಲ್ಲಿ ಕೂಡ ಅವರು ಅದನ್ನ ಮಿತಿಯಾಗಿ ಉಪಯೋಗಿಸಬೇಕು. 2 ಲೀಟರ್ 2.5 ಲೀಟರ್ ಏನೋ ರೆಗ್ಯುಲರ್ ಏನ್ ಬಳಸ್ತಾ ಇದ್ದಾರೆ ಅವ್ರಿಗೆ ಗೊತ್ತಿದೆ. ಅದರಲ್ಲಿ ಸ್ವಲ್ಪ ಅರ್ಧದಿಂದ ಸ್ವಲ್ಪ ಮೇಲೆ ಇರಬೇಕು. ಜಾಸ್ತಿ ಪೂರ್ತಿ ಬಳಸಕ್ ಆಗ್ತಾ ಇಲ್ಲ. 80%. ಇನ್ನು ಬೆಂಗಳೂರಿನ ಮಾಲ್ಗಳಿಗೂ ಗ್ಯಾಸ್ನ ಬಿಸಿ ತಟ್ಟಿದೆ. ಮಂತ್ರಿ ಮಾಲ್, ಒರಾಯನ್ ಮಾಲ್ಗಳಲ್ಲಿ ಸಂಕಷ್ಟದ ಪರಿಸ್ಥಿತಿ ಇದೆ. ಅಲ್ಲಿರುವಂತಹ ಫುಡ್ ಸ್ಟಾಲ್ಗಳಿಗೆ ವಾಣಿಜ್ಯ ಸಿಲಿಂಡರ್ ಸಿಗ್ತಾ ಇಲ್ಲ. ಮಾಲ್ ಒಳಗಡೆಯ ಕೆಲವು ಹೋಟೆಲ್ಗಳು ಬಂದ್ ಆಗಿದೆ. ಪ್ರಸಿದ್ಧ ರಾಜಧಾನಿ ಹೋಟೆಲ್ ಕೂಡ ಕ್ಲೋಸ್ ಆಗಿದೆ. ಪ್ರತಿಷ್ಠಿತ ಮಾಲ್ಗಳಲ್ಲಿರುವಂತಹ ಫುಡ್ ಕೋರ್ಟ್ ಏನಿರುತ್ತೆ, ಸೊ ಅಲ್ಲೂ ಕೂಡ ಈಗ ಗ್ಯಾಸ್ನ ಅಭಾವ ತಲೆದೋರಿದೆ. ಮಂತ್ರಿ ಮಾಲ್, ಒರಾಯನ್ ಮಾಲ್ಗಳಲ್ಲಿ ಸಂಕಷ್ಟ ಎದುರಾಗಿದೆ. ಫುಡ್ ಸ್ಟಾಲ್ಗಳಿಗೆ ವಾಣಿಜ್ಯ ಸಿಲಿಂಡರ್ ಸಿಗ್ತಾ ಇಲ್ಲ. ಇನ್ನೊಂದು ಕಡೆ ಪ್ರಸಿದ್ಧ ರಾಜಧಾನಿ ಹೋಟೆಲ್ ಅನ್ನು ಕೂಡ ಕ್ಲೋಸ್ ಮಾಡಲಾಗಿದೆ. ಸರ್ಕಾರ ಈಗ ಸ್ಪಷ್ಟವಾಗಿ ಹೇಳ್ಬಿಡ್ತು, ಸಭೆ ಮಾಡಿ ನಾವು ಹೋಟೆಲ್ಗಳಿಗೆ ಕೊಡಕ್ಕಾಗಲ್ಲ ಅಂತ ಹೇಳಿ. ಸೊ ಈಗ ಹೋಟೆಲ್ ಅಸೋಸಿಯೇಷನ್ ಯಾವ ಥರ ತೀರ್ಮಾನ ಕೈಗೊಳ್ಳುತ್ತೆ ಸಂಜೆ ನಡೆಯುವಂತ ಕರೆದಿರುವಂತ ಸಭೆಯಲ್ಲಿ ಅನ್ನುವಂಥ ಕುತೂಹಲ ಇದೆ. ಮಾಲ್ಗಳಿಗೆ ಹೆಂಗ್ ಸಂಕಷ್ಟ ಎದುರಾಗಿದೆ ಈ ಬಗ್ಗೆ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ರು ನಮ್ಮ ರಿಪೋರ್ಟರ್ ಪ್ರಗತಿ ಶೆಟ್ಟಿ. ಈಗ 1 to 3 ರೇಟ್ ಕೊಟ್ಬಿಟ್ರೆ ಸಿಲಿಂಡರ್ ಸಿಕ್ಬಿಡುತ್ತೆ, ಮಾಲ್ಗಳಿಗೆ ಎಫೆಕ್ಟ್ ಆಗಲ್ಲ ಅಂತ ತುಂಬಾ ಜನ ಹೇಳ್ತಾ ಇದ್ರು ಹೋಟೆಲ್ನವರು. ಬಟ್ ಮಾಲ್ಗಳಲ್ಲೂ ಫುಡ್ ಕೋರ್ಟ್ ನಲ್ಲಿ ಇವಾಗ ಯಾವ ತರ ಸಮಸ್ಯೆ ತಲೆದೋರಿದೆ? ಶರ್ಮಿತಾ ಶೆಟ್ಟಿ, ಈಗ ಕಮರ್ಷಿಯಲ್ ಗ್ಯಾಸ್ನ ಸಮಸ್ಯೆ ಅನ್ನುವಂಥದ್ದು ಚಿಕ್ಕ ಪುಟ್ಟ ಬೀದಿ ಬದಿ ಹೋಟೆಲ್ ಇಂದ ಹಿಡಿದು ದೊಡ್ಡ ದೊಡ್ಡ ಪ್ರತಿಷ್ಠಿತ ಹೋಟೆಲ್ಗೂ, ಜೊತೆಗೆ ನಗರದಲ್ಲಿರುವಂತಹ ಪ್ರತಿಷ್ಠಿತ ಮಾಲ್ ಅಲ್ಲಿರುವಂತಹ ಫುಡ್ ಕೋರ್ಟ್ಗೂ ಕೂಡ ಎಫೆಕ್ಟ್ ಆಗ್ತಾ ಇದೆ. ಸದ್ಯಕ್ಕೆ ಕಮರ್ಷಿಯಲ್ ಗ್ಯಾಸ್ನ ಎಮರ್ಜೆನ್ಸಿ ಶುರುವಾಗಿದೆ. ಸೊ ಸಾಕಷ್ಟು ಸಂಖ್ಯೆಯಲ್ಲಿ ಎಲ್ಲೆಲ್ಲೇ ಆರ್ಡರ್ ಮಾಡಿದ್ರು ಕೂಡ ಯಾರಿಗೂ ಕೂಡ 5,000 ರಿಂದ 6,000 ಕೊಡ್ತೀನಿ ಅಂತ ಹೇಳಿದ್ರು ಕೂಡ ಕಮರ್ಷಿಯಲ್ ಗ್ಯಾಸ್ ಸಿಗ್ತಾ ಇಲ್ಲ ಅನ್ನುವಂತಹ ಆಕ್ರೋಶ ಜೊತೆಗೆ ಅಸಹಾಯಕತೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ರಾಜಾಜಿನಗರ ಭಾಗದಲ್ಲಿರುವಂತಹ ಒರಾಯನ್ ಮಾಲ್ಗೆ ಒಂದ್ಸಲ ಹೋಗಿ ಬಂದ್ರೆ ಅಲ್ಲಿರುವಂತಹ ಬಹುತೇಕ ಫುಡ್ ಸ್ಟಾಲ್ಗಳೆಲ್ಲವೂ ಕೂಡ ಖಾಲಿಯಾಗಿತ್ತು. ನ್ಯೂಸ್ 18 ರಿಯಾಲಿಟಿ ಚೆಕ್ ನಲ್ಲಿ ಇದು ಬೆಳಕಿಗೆ ಬಂದಿತ್ತು. ಅಲ್ಲಿರುವಂತಹ ಸಿಬ್ಬಂದಿ ಹೇಳ್ತಾ ಇದ್ರು, ಅಂದ್ರೆ ಎಂಪೈರ್ ಔಟ್ಲೆಟ್ ಏನಿದೆ ಅದು ಕೂಡ ಕಂಪ್ಲೀಟ್ ಆಗಿ ಕ್ಲೋಸ್ ಆಗಿತ್ತು. ಅಲ್ಲಿನ ಕೆಲಸ ಮಾಡುವಂತಹ ಸಿಬ್ಬಂದಿ ಹೇಳ್ತಾ ಇದ್ರು, ಗ್ಯಾಸ್ ಇಲ್ಲ, ಹಾಗಾಗಿ ಬಂದ್ ಮಾಡಿದ್ದೇವೆ. ಗ್ಯಾಸ್ ಯಾವಾಗ ಬರುತ್ತೋ ಅವಾಗ ಓಪನ್ ಮಾಡ್ತೀವಿ. ಅಂದ್ರೆ ಗ್ಯಾಸ್ ಯಾವಾಗ ಬರುತ್ತೆ ಅನ್ನೋದು ಅವರಿಗೆ ಕ್ಲಾರಿಟಿ ಇಲ್ಲ, ಹೋಟೆಲ್ ಯಾವಾಗ ಓಪನ್ ಆಗುತ್ತೆ ಅನ್ನೋದು ಅವರಿಗೆ ಕ್ಲಾರಿಟಿ ಇಲ್ಲ. ಬರುವಂತಹ ಗ್ರಾಹಕರು ಕೂಡ ಬಂದು ವಾಪಸ್ ಹೋಗ್ತಾ ಇದ್ದಾರೆ. ಇನ್ನೊಂದ್ ಕಡೆ ಡಾಮಿನೋಸ್ ಪಿಜ್ಜಾಗ್ ಹೋದ್ರೆ ಅಲ್ಲೂ ಕೂಡ ಸೇಮ್ ಸಿಚುವೇಶನ್. ಅದೆಲ್ಲದಕ್ಕಿಂತ ಜಾಸ್ತಿ ಬೆಂಗಳೂರಿನಲ್ಲಿ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇರೋದಂದ್ರೆ ಈ KFC ಯಲ್ಲಿ ಸಿಗುವಂತಹ ಒಂದಷ್ಟು ಫುಡ್ ಗಳಿಗೆ. ಅಲ್ಲಿ ಕೂಡ ಔಟ್ಲೆಟ್ ಅಲ್ಲಿ ಏನೋ LPG ಕಮರ್ಷಿಯಲ್ ಗ್ಯಾಸ್ ನ ಸಮಸ್ಯೆ ಇರೋದ್ರಿಂದ ಕೆಲವು ಲಿಮಿಟೆಡ್ ಐಟಮ್ಗಳು ಮಾತ್ರ ಲಭ್ಯ ಇರುತ್ತೆ. ಫ್ರೈಡ್ ಐಟಮ್ಗಳೆಲ್ಲವೂ ಕೂಡ ಇರೋದಿಲ್ಲ ಅನ್ನುವಂತಹ ಬೋರ್ಡ್ ಅನ್ನ ಅಳವಡಿಕೆ ಮಾಡಿ ಕೆಲವು ಕಡೆ ಅವರು ಜನರಿಗೆ ಫುಡ್ ಅನ್ನ ಡೆಲಿವರಿ ಮಾಡ್ತಾ ಇರೋದು. ಸೊ ಇದೇ ರೀತಿಯಾದಂತಹ ಚಿತ್ರಣ ನಗರದ ಅನೇಕ ಭಾಗಗಳಲ್ಲಿ ಕಂಡು ಬರ್ತಾ ಇದೆ. ಸೊ ಮಾಲ್ಗೆ ಹೋದವರೆಲ್ಲ ಬಹುತೇಕ ಸಿನಿಮಾಗಳಿಗೆ ಹೋದವರಾಗ್ಲಿ ಅಥವಾ ಬೇರೆ ಬೇರೆ ಊರಿನಿಂದ ಬಂದವರಾಗ್ಲಿ ಅವರೆಲ್ಲರೂ ಕೂಡ ಫುಡ್ ಕೋರ್ಟ್ ಹೋಗ್ತಾರೆ. ಸೊ ಹೋದಂತಹ ಸಂದರ್ಭದಲ್ಲಿ ಬಹುತೇಕ ಶಿವಸಾಗರ್ ಹೋಟೆಲ್ ಆಗಲಿ ಅಥವಾ ರಾಜಧಾನಿ ಹೋಟೆಲ್ ಆಗಲಿ ಇವೆಲ್ಲವೂ ಕೂಡ ಕ್ಲೋಸ್ ಆಗಿರುವಂತದ್ದು. ಜೊತೆಗೆ ಹೋಟೆಲ್ ನ ಎಂಟ್ರೆನ್ಸ್ ಅಲ್ಲೇ ಕ್ಲಿಯರ್ ಆಗಿ ಪ್ರಕಟಣೆಯನ್ನು ಹಾಕಿದ್ದಾರೆ. LPG ಗ್ಯಾಸ್ ನ ಸಮಸ್ಯೆಯಿಂದ, ಕಮರ್ಷಿಯಲ್ ಗ್ಯಾಸ್ ನ ಸಮಸ್ಯೆಯಿಂದ ಹೋಟೆಲ್ ಅನ್ನು ಮುಚ್ಚಲಾಗಿದೆ ಅಂತ ಬೋರ್ಡ್ ಅನ್ನು ಅಳವಡಿಕೆ ಮಾಡಿರೋದು ಸದ್ಯ ಆಹಾರ ಪ್ರಿಯರಿಗೆ ನಿರಾಸೆ ಆಗಿರೋದು. ಇನ್ನ 1 ವಾರಗಳ ಕಾಲ ಈ ಸಿಚುವೇಶನ್ ಹಿಂಗೆ ಮುಂದೆ ಹೋಗುತ್ತಂದ್ರೆ ಹೆಂಗಪ್ಪ ನಾವು ಹೊರಗಡೆ ಫುಡ್ ಅನ್ನು ನಂಬಿಕೊಂಡು ಬದುಕ್ತಾ ಇರೋರ್ ಕತೆ ಏನು ಅನ್ನುವಂತಹ ಪ್ರಶ್ನೆಯನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಹೋಟೆಲ್ ಮಾಲೀಕರ ಸಂಘಟನೆಯಲ್ಲೂ ಕೂಡ ತುರ್ತು ಸಭೆ ಕೂಡ ನಡೀತಾ ಇರುವಂತದ್ದು. ಇವತ್ತು 5 ಗಂಟೆಯ ಹೊತ್ತಿಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಭೆ ಕೂಡ ನಡೆಸಿ ಅದಾದ್ಮೇಲೆ ಸುದ್ದಿಗೋಷ್ಠಿಯನ್ನು ಕೂಡ ನಡೆಸ್ತಾರೆ. ರಾಜ್ಯ ಹೋಟೆಲ್ ಮಾಲೀಕರ ಸಂಘದ GK ಶೆಟ್ಟಿ ಆಗಲಿ ಅಥವಾ ಬೆಂಗಳೂರು ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷ PC ರಾವ್ ಆಗಲಿ ಇವರೆಲ್ಲರ ನೇತೃತ್ವದಲ್ಲಿ ಸಭೆ ಆಗ್ತಾ ಇದೆ. ಅವರೆಲ್ಲರೂ ಕೂಡ 20% ಕಮರ್ಷಿಯಲ್ ಗ್ಯಾಸ್ ಸಿಗುತ್ತೆ ಅನ್ನುವಂತಹ ನಿರೀಕ್ಷೆಯಲ್ಲಿದ್ರು. ಆದ್ರೆ ಆ 20ರಲ್ಲಿ ಕೇವಲ 2% ಸಿಕ್ಕಿರೋದು ಇವರ ನಿರೀಕ್ಷೆಗೆ ನಿರಾಸೆ ಆಗಿರುವಂತದ್ದು. ಶರ್ಮಿತಾ ಶೆಟ್ಟಿ, ಫಾಲೋ ಅಪ್ ಮಾಡೋಣ ಸಂಜೆ ನಂತರ. ಥ್ಯಾಂಕ್ ಯು ಪ್ರಗತಿ ಶೆಟ್ಟಿ, ಥ್ಯಾಂಕ್ ಯು ಶರಣು ಹಂಪಿ. ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ ಮುಂದಿನ ಸುದ್ದಿ. ಬೆಂಗಳೂರು ಕೆಫೆಗೂ ಗ್ಯಾಸ್ನ ಸಮಸ್ಯೆ ತಟ್ಟಿದೆ. ಪರ್ಯಾಯ ವ್ಯವಸ್ಥೆಯನ್ನ ಬೆಂಗಳೂರು ಕೆಫೆ ಸಿಬ್ಬಂದಿ ಕಂಡುಕೊಂಡಿದ್ದಾರೆ. ಸೌದೆ ಒಲೆ, ಇದ್ದಿಲು ಒಲೆಯಲ್ಲಿ ಗ್ರಾಹಕರಿಗೆ ಅಡುಗೆಯನ್ನ ಮಾಡಲಾಗ್ತಾ ಇದೆ. ಬೆಂಗಳೂರಿನ ಶಿವಾನಂದ ಸರ್ಕಲ್ನಲ್ಲಿದೆ ಬೆಂಗಳೂರು ಕೆಫೆ. ನಮಗೆ ಇಲ್ಲಿವರೆಗೆ ಗ್ಯಾಸ್ ಸಿಕ್ಕಿಲ್ಲ ಅಂತೇಳಿ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಹಂಗಂತ ಕೈಚಲ್ ಕೂರಕ್ಕಾಗಲ್ವಲ್ಲ, ಸಮಸ್ಯೆಗೆ ಒಂದು ಪರ್ಯಾಯ ವ್ಯವಸ್ಥೆ ಅಂತ ಹುಡುಕೊಳ್ಬೇಕು ಅಂತೇಳಿ ಸೌದೆ ಒಲೆ ಮತ್ತೆ ಇದ್ದಿಲು ಒಲೆಯಲ್ಲಿ ಅಡುಗೆಯನ್ನ ಮಾಡ್ತಾ ಇದ್ದಾರೆ. ಹೀಗೆ ಮುಂದುವರೆದ್ರೆ ಗ್ಯಾಸ್ನ ಸಮಸ್ಯೆ ಇದೆಲ್ಲ ತಾತ್ಕಾಲಿಕ. ಸೌದೆ ಒಲೆ ಮತ್ತೆ ಇದ್ದಿಲು ಒಲೆಯಲ್ಲಿ ಅಡುಗೆ ಮಾಡ್ತಿರೋದು, ಗ್ಯಾಸ್ನ ಸಮಸ್ಯೆ ಹಿಂಗೆ ಕಂಟಿನ್ಯೂ ಆದರೆ
ಹೋಟೆಲ್ ಅನ್ನೇ ಬಂದ್ ಮಾಡಬೇಕಾಗುತ್ತೆ ಅಂತ ಹೇಳಿದ್ದಾರೆ. ನ್ಯೂಸ್ 18 ರಿಯಾಲಿಟಿ ಚೆಕ್ ಸಂದರ್ಭದಲ್ಲಿ ಕೆಫೆ ಮಾಲೀಕರು ಈ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರು ಕೆಫೆಗೂ ಕೂಡ ಗ್ಯಾಸ್ ಎಮರ್ಜೆನ್ಸಿ ಬಿಸಿ ತಟ್ಟಿದೆ. ಸದ್ಯಕ್ಕೇನೋ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ. ಬಟ್ ಗ್ಯಾಸ್ ಎಮರ್ಜೆನ್ಸಿ ಅಥವಾ ಅಭಾವ ಹಿಂಗೆ ಮುಂದುವರೆದ್ರೆ ಹೋಟೆಲನ್ನು ಮುಚ್ಚಬೇಕಾಗುತ್ತೆ ಅಂತ ಪರಿಸ್ಥಿತಿ ನಮಗೆ ಬರುತ್ತೆ ಅಂತ ಹೇಳಿದ್ದಾರೆ. ಈಗ ಸಾಕಷ್ಟು ಕಡೆಗಳಲ್ಲಿ ಹೋಟೆಲನ್ನು ಕ್ಲೋಸ್ ಮಾಡಿದ್ದಾರೆ. ಕೆಲವರು ಪರ್ಯಾಯ ವ್ಯವಸ್ಥೆ ಮಾಡಿಕೊಂಡು ಗ್ರಾಹಕರಿಗೆ ಊಟದ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಸಾಕಷ್ಟು ಮೆನುಗಳನ್ನು ಕಟ್ ಆಫ್ ಮಾಡಿದ್ದಾರೆ. ಅಗತ್ಯಕ್ಕೆ ಹೊಟ್ಟೆ ತುಂಬೋದಕ್ಕೆ ಏನು ಬೇಕು ಅಷ್ಟು ಮಾತ್ರ ಈಗ ಅಡುಗೆ ಮಾಡ್ತಾ ಇದ್ದಾರೆ. ಇನ್ನು ಬೆಂಗಳೂರು ಕೆಫೆ ಹೋಟೆಲ್ನಲ್ಲಿ ನ್ಯೂಸ್ 18 ರಿಯಾಲಿಟಿ ಚೆಕ್ ಮಾಡಿದೆ, ನೋಡೋಣ. ಯುದ್ಧದ ಎಫೆಕ್ಟ್ ಕಳೆದ 7 ದಿನಗಳಿಂದನೂ ಕೂಡ ರಾಜಧಾನಿ ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತನೂ ಕೂಡ ಹೋಟೆಲ್ಗಳಲ್ಲಿ ಗ್ಯಾಸ್ ಸಂಕಷ್ಟ ಮುಂದುವರೆದಿದೆ. ಇವತ್ತು ಆಶಾಭಾವನ ಅನ್ನೋ ರೀತಿಯಾಗಿ ಒಂದು 20% ವಾಣಿಜ್ಯ ಬಳಕೆಯ ಗ್ಯಾಸ್ ಸಿಲಿಂಡರ್ ಅನ್ನ ಸಪ್ಲೈ ಮಾಡ್ತೀವಿ ಅಂತ ಹೇಳಿದ್ರು. ಇದನ್ನ ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷನು ಕೂಡ ಸ್ಪಷ್ಟನೆ ಕೊಟ್ಟಿದ್ರು, ಒಂದು ಭರವಸೆ ಇದೆ ಅಂತ ಹೇಳಿ. ಬಟ್ ವಾಸ್ತವವಾಗಿ ನ್ಯೂಸ್ 18 ಕನ್ನಡ ವಾಸ್ತವವಾಗಿ ರಿಯಾಲಿಟಿ ಚೆಕ್ ನಡೆಸಿದಾಗ ಬಟ್ ಆ ರೀತಿಯಾದಂತಹ ಸಿಚುವೇಶನ್ ಕಂಡು ಬರ್ತಾ ಇಲ್ಲ. ಈಗಾಗಲೇ ಮೆಜೆಸ್ಟಿಕ್ ಹೋದ್ವಿ, ಅದಾದ ನಂತರ KR ಸರ್ಕಲ್ ಹೋದ್ವಿ ಮತ್ತು ವಿದ್ಯಾರ್ಥಿ ಭವನದಲ್ಲೂ ಕೂಡ ರಿಯಾಲಿಟಿ ಚೆಕ್ ನಡೆಸಿದಾಗ ಇದುವರೆಗೂ ಕೂಡ ವಾಣಿಜ್ಯ ಬಳಕೆ ಗ್ಯಾಸ್ ಸಿಲಿಂಡರ್ ಸಪ್ಲೈ ಮಾಡ್ತಾ ಇಲ್ಲ. ಅದೇ ಯಾವಾಗ ಮಾಡ್ತಾರೆ ಅಂತಾನೂ ಕೂಡ ಕಾಯ್ತಾ ಇದೀವಿ ಅಂತ ಹೇಳಿ. ಈಗಾಗಲೇ ಈ ಹೋಟೆಲ್ ಏನಿದೆ, ಈ ದೃಶ್ಯದಲ್ಲಿ ತೋರಿಸ್ತಾ ಇರುವಂತಹ ಹೋಟೆಲ್, ಇದು ಶಿವಾನಂದ ಸರ್ಕಲ್ ಬಳಿ ಇರುವಂತಹ ಬೆಂಗಳೂರು ಕೆಫೆ. ಬೆಂಗಳೂರು ಕೆಫೆಯಲ್ಲಿ ಈಗ ಬಹುತೇಕ 80% ಗ್ಯಾಸ್ ಬಳಕೆಯನ್ನೇ ಸ್ಟಾಪ್ ಮಾಡ್ಬಿಟ್ಟಿದ್ದಾರೆ. ಸೌದೆ ಒಲೆ ಮತ್ತು ಇದ್ದಿಲುಗಳ ಬಳಕೆ ಮಾಡ್ತಾ ಇರೋದು. ಅಲ್ಲೆಲ್ಲ ಕೂಡ ನಿಮ್ಗೆ ಅಡಿಗೆ ನೋಡ್ತಾ ಹೋದ್ರೆ ಸಿಲಿಂಡರ್ ಇಂದ ಅಡಿಗೆಯನ್ನ ಮಾಡ್ತಾ ಇಲ್ಲ. ಸೌದೆ ಒಲೆ ಮೇಲೆ ಅತಿ ಹೆಚ್ಚು ಅಡಿಗೆ ಮಾಡ್ತಾ ಇದ್ದಾರೆ ಮತ್ತು ಇದ್ದಿಲುಗಳಲ್ಲಿ ಅಡಿಗೆಯನ್ನ ಮಾಡ್ತಾ ಇದ್ದಾರೆ. ಒಂದು 20% ಮಾತ್ರ ಗ್ಯಾಸ್ ಬಳಕೆಯನ್ನ ಮಾಡ್ತಾ ಇರೋದು. ಅದು ಕೂಡ ಗ್ಯಾಸ್ ತುಂಬಾನೇ ಕಡಿಮೆ ಇದೆ. ಇನ್ನು 3 ಗ್ಯಾಸ್ ಸಿಲಿಂಡರ್ ಮಾತ್ರ ಬಾಕಿ ಇದೆ ಅಂತ ಹೇಳಿ ಮಾಲೀಕರು ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಮಾತಾಡ್ಸ್ತಾ ಹೋಗೋಣ ಏನ್ ಹೇಳ್ತಾರೆ ಅಂತ ಹೇಳಿ. ಸರ್, ಈಗ ಎಷ್ಟಿದೆ ಸರ್ ನಿಮ್ಮ ಹತ್ರ ಲಾಸ್ಟ್ ಕಮರ್ಷಿಯಲ್ ಸಿಲಿಂಡರ್? ನಿಮ್ಮ ಹತ್ರ ಕಮರ್ಷಿಯಲ್ ಸಿಲಿಂಡರ್ ಒಂದು 20 ಇರ್ತೈತೆ. ನಾವು ಯಾವ್ದು ಸ್ಟಾಕ್ ಇರ್ತಿದ್ವು, ಅದು ದಿನ ನಮಗೆ 3-4 ಸಿಲಿಂಡರ್ ಬೇಕು ದಿವಸ. ಅವಾಗ ಏನಾಗುತ್ತೆ, ದಿವಸದಲ್ಲಿ 4 ಸಿಲಿಂಡರ್ ಬೇಕಾದಾಗ ಕಡಿಮೆ ಆಗುತ್ತೆ. ಒಂದು ಸುಮಾರು 20 ದಿವಸ ಸಿಲಿಂಡರ್ ಇಲ್ಲ. ಅವಾಗ ಏನಾಯ್ತು, ಎಲ್ಲ ಕಡಿಮೆ ಆಗ್ತಾ ಹೋಯ್ತು. ಈಗ ನಾವು ಅಲ್ಲಿ ಇಲ್ಲಿ ಬ್ಲ್ಯಾಕ್ ಕೊಟ್ಟು ದುಡ್ಡು ಎಕ್ಸ್ಟ್ರಾ ಕೊಟ್ಟು ಕಲೆಕ್ಟ್ ಮಾಡ್ತಿದ್ವಿ. ಅದು ಸಾಕಾಗಲ್ಲ, ಒಂದೊಂದು ಸಿಲಿಂಡರ್ ಉಪಯೋಗಿಸ್ಕೊಂತಿದ್ವಿ ಇವಾಗ. ಅದು ಇಜಿಲ್ ಒಲೆ, ಅದೇ ಚಾರ್ಕೋಲು, ಆಮೇಲೆ ಸೌದೆ ಒಲೆ, ಕಟ್ಟಿಗೆ ಒಲೆ ಇವೆಲ್ಲ ಉಪಯೋಗಿಸ್ತಿದ್ವಿ. ಈಗ ಎಷ್ಟು ಇದಾವೆ ಸರ್ ಈಗ ಬಾಕಿ ಉಳಿದಿರೋದು? ಈಗ ಇಲ್ಲ, ಉಳಿದ ಸಿಲಿಂಡರ್ ಇಲ್ಲ. ಸಿಲಿಂಡರ್ ಖಾಲಿ ಆಗ್ತಾ ಒಂದೊಂದು ತಗೊಂಡು ಅಲ್ಲಿ ಇಲ್ಲಿ ತಗೊಂಡು ಸ್ವಲ್ಪ ಅಡ್ಜಸ್ಟ್ ಮಾಡ್ತಿದ್ವಿ. ಇವತ್ತೇನೋ 20% ಏನೋ ಕೊಡ್ತೀವಿ ಅಂತ ಹೇಳಿದ್ದಾರೆ, ಬಂದಿಲ್ಲ ಇನ್ನೂ. ಇದಾಗಿ ಡಿಸ್ಟ್ರಿಬ್ಯೂಟ್ ಮಾಡಿಲ್ಲ, ಅಂದ್ರೆ ನಮಗೆ ಸಪ್ಲೈ ಬಂದಿಲ್ಲ. ನೀವೇನ ಕೇಳಿದ್ರ? ಇಲ್ಲ, ಬಂದಿಲ್ಲ ಅಂತಾರ ಅವರು. ಹೀಗೆ ಮುಂದುವರೆದ್ರೆ ಹೇಗೆ ಸರ್ ನಿಮ್ ಸಿಚುವೇಶನ್? ಹೋಟ್ಲ್ ಬಂದ್ ಮಾಡ್ಲೇಬೇಕಾಗುತ್ತೆ. ಸದ್ಯ ಈಗ ಸ್ವಲ್ಪ ತಾತ್ಕಾಲಿಕ ನಡೆಸ್ತಾ ಇದೀವಿ. ಇನ್ನು ಪೂರ್ತಿ ನಾವು ಹುಡುಗರಿಗೆ ಸಂಬಳ ಕೊಡಕ್ಕಾಗದೆ ತುಂಬಾ ಊರ್ಗಳು ಕಳಿಸ್ಬೇಕಾಗ್ತದೆ. ಊರಿಗೆ ಕಳಿಸಿ ಎಲ್ಲ ಬಂದ್ ಮಾಡೋ ಸಾಧ್ಯತೆ ಇದೆ. ಆ ತರ ಆಗಿದೆ ಈಗ. ಇದು ನಿಜವಾದ ವಾಸ್ತವ ಪರಿಸ್ಥಿತಿ ಇರೋದು. ನ್ಯೂಸ್ 18 ರಿಯಾಲಿಟಿ ಚೆಕ್ ಅಲ್ಲಿ ಗೊತ್ತಾಗ್ತಾ ಇರೋದು ಬಹಳ ಸ್ಪಷ್ಟ. ಇದುವರೆಗೂ ಕೂಡ ಕಮರ್ಷಿಯಲ್ ಗ್ಯಾಸ್ ಸಪ್ಲೈ ಆಗ್ತಾ ಇಲ್ಲ. ಇವನ್ ಅಲ್ಲಿರುವಂತ ಏಜೆನ್ಸಿ ಡಿಸ್ಟ್ರಿಬ್ಯೂಟರ್ನು ಕೇಳಿದ್ರು ಕೂಡ ಇದುವರೆಗೂ ಬಂದಿಲ್ಲ. ನಿಮಗೆ ಯಾರು ಹೇಳಿದ್ದು 20% ಕೊಡ್ತೀವಿ ಅಂತ ಹೇಳಿ ಅನ್ನೋ ಮಾತನ್ನೇ ಅವರಿಗೆ ಉತ್ತರವಾಗಿ ನೀಡ್ತಾ ಇದೆ. ಇದು ವಾಸ್ತವ ಸ್ಥಿತಿ. ಕ್ಯಾಮರಾ ಪರ್ಸನ್ ನೂರ್ ಅಹಮದ್ ಜೊತೆ ಶರಣು ಹಂಪಿ, ನ್ಯೂಸ್ 18.